ವೃಷಭ ರಾಶಿ ಭವಿಷ್ಯ ಮಾರ್ಚ್ 10-13, 2026 ಬದಲಾಗಲಿದೆ ನಿಮ್ಮ ಹಣೆಬರಹ. ಓಂ ನಮಃ ಶಿವಾಯ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಾವು ವೃಷಭರಾಶಿಯ ಜಾತಕದವರ ಜೀವನದ ವಿಶೇಷ ವಿದ್ಯಮಾನಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಮಾರ್ಚ್ 10, 11, 12 ಮತ್ತು 13ರ ಈ 4 ದಿನಗಳಲ್ಲಿ ವೃಷಭರಾಶಿಯವರ ಬದುಕಿನಲ್ಲಿ ಸಂಭವಿಸಲಿರುವ ಸಂಪೂರ್ಣ ಜಾತಕ ಫಲಿತಾಂಶಗಳ ಕುರಿತು ಚರ್ಚಿಸೋಣ. ಒಂದು ವೇಳೆ ನೀವು ವೃಷಭರಾಶಿಯವರಾಗಿದ್ದು ನಮ್ಮ ಈ ಚಾನೆಲ್ ಅನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಚಂದಾದಾರರಾಗಲು ಮರೆಯಬೇಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಮಗೆ ನಿಮ್ಮ ಬೆಂಬಲ ನೀಡಿ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದ ರಾಶಿಚಕ್ರದಲ್ಲಿ ವೃಷಭವು 2ನೇ ಸ್ಥಾನದಲ್ಲಿದೆ. ಈ ರಾಶಿಯ ಅಧಿಪತಿಯು ಐಶ್ವರ್ಯ ಮತ್ತು ಸೌಂದರ್ಯ ಕಾರಕನಾದ ಶುಕ್ರದೇವನಾಗಿದ್ದಾನೆ. ಅಲ್ಲದೆ ಈ ರಾಶಿಯು ಪೃಥ್ವಿ ತತ್ವವನ್ನು ಹೊಂದಿದೆ. ಅಂದರೆ ಇವರು ಅತ್ಯಂತ ಆಕರ್ಷಕವಾಗಿ, ಸ್ಥಿರ ಮನಸ್ಸಿನವರಾಗಿ ಮತ್ತು ನಿರಂತರವಾಗಿ ಪರಿಶ್ರಮಿಸುವ ಗುಣದವರಾಗಿರುತ್ತಾರೆ. ಇದರ ಜೊತೆಗೆ ಕೃತ್ತಿಕಾ ನಕ್ಷತ್ರದ 3 ಮತ್ತು 4 ಪಾದಗಳು, ರೋಹಿಣಿಯ 4 ಪಾದಗಳು ಹಾಗೂ ಮೃಗಶಿರಾ ನಕ್ಷತ್ರದ 1 ಅಥವಾ 2ನೇ ಪಾದದಲ್ಲಿ ಜನಿಸಿದವರು ಈ ವೃಷಭರಾಶಿಯ ಅಡಿಯಲ್ಲಿ ಬರುತ್ತಾರೆ. ನಿಮ್ಮಲ್ಲಿರುವ ವಿಶ್ವಾಸಾರ್ಹತೆ, ಅತೀವವಾದ ತಾಳ್ಮೆ ಮತ್ತು ಸಕಾರಾತ್ಮಕ ಗುಣಲಕ್ಷಣಗಳೇ ನಿಮ್ಮ ಶಕ್ತಿಯಾಗಿದ್ದು, ಈ ಮುಂಬರುವ 4 ದಿನಗಳಲ್ಲಿ ನಿಮ್ಮ ಈ ಗುಣಗಳಿಗೆ ದೈವಿಕವಾಗಿ ಉತ್ತರ ಸಿಗಲಿದೆ. ನೀವು ಕಳೆದ ಕೆಲವು ಸಮಯದಿಂದ ಅನುಭವಿಸುತ್ತಿರುವ ನರಕದಂತಹ ಕಷ್ಟಗಳು, ನೀವು ಸಮಾಜದಲ್ಲಿ ಎದುರಿಸಿದ ಅವಮಾನದ ಪ್ರಸಂಗಗಳು ಮತ್ತು ನಿಮ್ಮ ಕಣ್ಣುಗಳಿಂದ ಸುರಿಸಿದ ಪ್ರತಿ ಹನಿ ಕಣ್ಣೀರು, ಇವೆಲ್ಲಕ್ಕೂ ಈ 4 ದಿನಗಳಲ್ಲಿ ಶಾಶ್ವತವಾದ ಮತ್ತು ದೃಢವಾದ ಪರಿಹಾರ ದೊರೆಯಲಿದೆ. ದೈವಿಕ ಶಕ್ತಿಯು ನಿಮಗಾಗಿ ಒಂದು ಬೃಹತ್ ಉಡುಗೊರೆಯನ್ನು ಸಿದ್ಧಪಡಿಸಿ ಇಟ್ಟಿದೆ. ಹೌದು, ನೀವು ಕೇಳುತ್ತಿರುವುದು ಅಕ್ಷರಶಃ ಸತ್ಯಸಂಗತಿ. ಮುಂದಿನ 4 ದಿನಗಳ ಈ ಕಾಲಘಟ್ಟದಲ್ಲಿ ಒಬ್ಬ ಮಹಿಳೆ, ಅವಳು ನಿಮಗೆ ಸಂಪೂರ್ಣ ಅಪರಿಚಿತಳಾಗಿರಬಹುದು ಅಥವಾ ನಿಮಗೆ ಈಗಾಗಲೇ ಪರಿಚಯವಿರುವ ಯಾರೋ ಒಬ್ಬರಾಗಿರಬಹುದು, ನಿಮ್ಮ ಜೀವನದ ಹಾದಿಯಲ್ಲಿ ಮಹತ್ವದ ಹೆಜ್ಜೆ ಹಾಕುತ್ತಾಳೆ. ಆದರೆ ಎಚ್ಚರವಿರಲಿ, ಅವಳ ಆಗಮನದ ಜೊತೆಜೊತೆಗೆ ನಿಮ್ಮ ಹಣೆಬರಹವು ಪೂರ್ಣವಾಗಿ ಬದಲಾಗುವ ಲಕ್ಷಣಗಳಿವೆ. ಅವಳು ನಿಮ್ಮ ಬಳಿ ಬಂದು ಒಂದು ದೊಡ್ಡ ರಹಸ್ಯವನ್ನು ಕೂಡ ಹಂಚಿಕೊಳ್ಳುತ್ತಾಳೆ. ಅಂದರೆ ಅವಳು ನಿಮಗೆ ಜೀವನದ ಒಂದು ಸುವರ್ಣ ಅವಕಾಶವನ್ನು ಒದಗಿಸುತ್ತಾಳೆ. ಆ ರಹಸ್ಯವು ನಿಮಗೆ ತಿಳಿದ ತಕ್ಷಣ ನಿಮ್ಮ ಪ್ರಾಣಕ್ಕೆ ಬೆಲೆ ಬಂದರೂ ಸರಿಯೇ, ಅದನ್ನು ನಿಮ್ಮ ಜನ್ಮ ನೀಡಿದ ಹೆತ್ತವರಿಗಾಗಲಿ, ನಿಮ್ಮ ಸಂಗಾತಿಗಾಗಲಿ ಅಥವಾ ನಿಮ್ಮ ಆತ್ಮೀಯ ಗೆಳೆಯರಿಗಾಗಲಿ ತಿಳಿಸಲು ಹೋಗಬೇಡಿ. ನೀವು ಒಂದು ವೇಳೆ ಆ ರಹಸ್ಯವನ್ನು ಹೊರಹಾಕಿದರೆ, ನಿಮ್ಮ ಕೈಗೆ ಬಂದಿರುವ ರಾಜಯೋಗ ಅಥವಾ ಆ ಅದೃಷ್ಟವು ಒಂದು ಕ್ಷಣದಲ್ಲಿ ನಿಮ್ಮ ಕಣ್ಣ ಮುಂದೆಯೇ ಮಾಯವಾಗಿ ಹೋಗುತ್ತದೆ. ನಿಮ್ಮ ಯೋಗಕ್ಷೇಮವನ್ನು ಬಯಸುವ ವ್ಯಕ್ತಿಯಾಗಿ ನಾನು ನನ್ನ ಸುದೀರ್ಘ ಅನುಭವದ ಆಧಾರದ ಮೇಲೆ ಈ ಕಟ್ಟುನಿಟ್ಟಿನ ಮಾತನ್ನು ಹೇಳುತ್ತಿದ್ದೇನೆ. ಈ ಮಾಹಿತಿಯನ್ನು ಕೊನೆಯವರೆಗೂ ಅತ್ಯಂತ ಜಾಗರೂಕತೆಯಿಂದ ಕೇಳಿ ಮತ್ತು ಒಂದು ಕ್ಷಣವನ್ನು ಮಿಸ್ ಮಾಡಬೇಡಿ. ನಾವು ಉಲ್ಲೇಖಿಸಿದ ಆ ಮಹಿಳೆ ಯಾರು, ಆ ರಹಸ್ಯದ ಸ್ವರೂಪವೇನು ಮತ್ತು ಈ 4 ದಿನಗಳಲ್ಲಿ ನೀವು ನಿರ್ವಹಿಸಬೇಕಾದ ಕೆಲಸಗಳೇನು ಎಂಬುದನ್ನು ವಿವರವಾಗಿ ವಿವರಿಸುತ್ತೇನೆ. ಈ ಅದ್ಭುತವಾದ ಜ್ಯೋತಿಷ್ಯದ ಗುಟ್ಟನ್ನು ತಿಳಿಯುವ ಮೊದಲು ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಬೆಂಬಲಿಸಿ, ಈ ಮಾಹಿತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸಿ ಮತ್ತು ಒಮ್ಮೆ ನಿಮ್ಮ ಇಷ್ಟದೈವವನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳಿ. ಅಲ್ಲದೆ ನಿಮ್ಮ ಮನಸ್ಸಿನಲ್ಲಿ ಪ್ರಾರ್ಥಿಸಿದ ನಂತರ ನೀವು ಬಹಳ ಪ್ರಶಾಂತವಾಗಿರುವ ಒಂದು ಜಾಗದಲ್ಲಿ ಕುಳಿತು ಈ ಮಾತುಗಳನ್ನು ಆಲಿಸಿ. ದೇವರು ನಿಮ್ಮ ಪಕ್ಕದಲ್ಲೇ ನಿಂತು ನಿಮಗೆ ಧೈರ್ಯ ನೀಡುತ್ತಾನೆ. ಯಾವುದೇ ವಿಳಂಬ ಮಾಡದೆ ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಿಮ್ಮ ಬಗ್ಗೆ ಮತ್ತು ನಿಮ್ಮ ಪ್ರಸ್ತುತ ಮನಸ್ಥಿತಿಯ ಬಗ್ಗೆ ಮಾತನಾಡೋಣ. ಕೆಲವು ಸತ್ಯ ಸಂಗತಿಗಳೆಂದರೆ, ಇವುಗಳನ್ನು ಕೇಳುವಾಗ ಇದು ನನ್ನದೇ ಜೀವನದ ಕಥೆ, ನೀವು ನನ್ನ ಬಗ್ಗೆಯೇ ಮಾತನಾಡುತ್ತಿದ್ದೀರಿ ಎಂಬ ಅಪರಿಚಿತ ಭಾವನೆ ನಿಮಗಾಗುವುದು ಖಂಡಿತ. ಆದಾಗ್ಯೂ ನೀವು ಬಹಳ ಸಮಯದಿಂದ ಕತ್ತಲೆಯ ಕೋಣೆಯಲ್ಲಿ ಏಕಾಂಗಿಯಾಗಿ ಹೋರಾಡುತ್ತಿರುವ ಯೋಧನಂತೆ ಬದುಕುತ್ತಿದ್ದೀರಿ. ಅಂದರೆ ನೀವು ಹೊರಗಿನ ಪ್ರಪಂಚಕ್ಕೆ 4 ಜನರ ಜೊತೆ ಬಹಳ ನಗುತ್ತಾ, ಸಂತೋಷವಾಗಿರುವಂತೆ ನಟಿಸುತ್ತೀರಿ. ಆದರೆ ನಿಮ್ಮ ಒಳಗಡೆ ಒಂದು ಬೆಂಕಿಯ ಪರ್ವತವೇ ಧಗಧಗಿಸುತ್ತಿದೆ. ನಿಮ್ಮ ಈ ನೋವು ನಿಮ್ಮ ಪರಮಶತ್ರುಗಳಿಗೂ ತಿಳಿಯಬಾರದು ಎಂದು ನೀವು ಭಾವಿಸುತ್ತೀರಿ. ಹೌದು ಅಥವಾ ಇಲ್ಲವೇ? ನೀವು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನೇ ಮಾಡಲು ಬಯಸುವ ಜೀವ. ನಿಮ್ಮ ಕೈಯಲ್ಲಿ ಕೇವಲ 10 ರೂಪಾಯಿ ಇದ್ದರೂ ಸಹ ಅದರಲ್ಲಿ 9 ರೂಪಾಯಿಗಳನ್ನು ಇತರರ ಕಷ್ಟಗಳನ್ನು ಬಗೆಹರಿಸಲು ಸಂತೋಷದಿಂದ ಖರ್ಚು ಮಾಡುತ್ತೀರಿ. ನಿಮ್ಮ ಪ್ರೀತಿಪಾತ್ರರು ಸಂಕಷ್ಟದಲ್ಲಿದ್ದರೆ ನಿಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಾದರೂ ಅವರನ್ನು ರಕ್ಷಿಸುತ್ತೀರಿ. ಆದರೆ ಇಷ್ಟೆಲ್ಲಾ ಮಾಡಿದ ನಿಮಗೆ ಪ್ರತಿಯಾಗಿ ಸಿಕ್ಕಿದ್ದೇನು? ಕೇವಲ ಮೋಸ, ಬೆನ್ನಿಗೆ ಇರಿಯುವ ದ್ರೋಹ, ಅವಮಾನಗಳು ಮತ್ತು ನೀವು ಯಾರನ್ನು ಅತೀವವಾಗಿ ಪ್ರೀತಿಸಿದಿರೋ, ಯಾರ ಸುಖಕ್ಕಾಗಿ ನಿಮ್ಮ ನಿದ್ರೆ, ಹಣ ಮತ್ತು ಜೀವನವನ್ನೇ ತ್ಯಾಗ ಮಾಡಿದಿರೋ ಅವರೇ ನಿಮ್ಮ ಬೆನ್ನಿಗೆ ಇರಿಯುತ್ತಿದ್ದಾರೆ. ಅವರಿಗೆ ಅವಶ್ಯಕತೆಯಿದ್ದಾಗ ನಿಮ್ಮನ್ನು ತಮ್ಮ ಅಗತ್ಯಗಳಿಗಾಗಿ ಬಳಸಿಕೊಳ್ಳುತ್ತಾರೆ ಮತ್ತು ಕೆಲಸ ಮುಗಿದ ಮೇಲೆ ಕರಿಬೇವಿನ ಎಲೆಯಂತೆ ಪಕ್ಕಕ್ಕೆ ಎಸೆಯುತ್ತಾರೆ.
ನಾನು ಇಷ್ಟೆಲ್ಲಾ ಸಹಾಯ ಮಾಡಿದನಲ್ಲ, ಆದರೆ ಅವರು ಕೃತಜ್ಞತೆ ಹೊಂದಿಲ್ಲವಲ್ಲ ಎಂದು ನೀವು ಒಳೊಳಗೆ ನೊಂದುಕೊಳ್ಳುತ್ತಿದ್ದೀರಿ. ಆರ್ಥಿಕ ಮುಗ್ಗಟ್ಟುಗಳು ಕಾಡುತ್ತಿವೆ. ಹಣ ಕೈಗೆ ಬಂದರೂ ಅದು ಬಂದಷ್ಟೇ ವೇಗವಾಗಿ ಮಾಯವಾಗುತ್ತಿದೆ. ಅನಗತ್ಯವಾದ ಖರ್ಚುಗಳು ಎದುರಾಗುತ್ತಿವೆ. ಇತರರಿಗೆ ಸಹಾಯ ಮಾಡಲು ಹೋಗಿ ಸಾಲದ ಸುಳಿಗೆ ಸಿಲುಕಿದ್ದೀರಿ, ಅಥವಾ ನಿಮ್ಮ ಕಷ್ಟಪಟ್ಟು ಗಳಿಸಿದ ಹಣ ಎಲ್ಲೋ ಸಿಲುಕಿಕೊಂಡಿದೆ. ರಾತ್ರಿಯ ಹೊತ್ತು ಸರಿಯಾಗಿ ನಿದ್ರೆ ಬರುತ್ತಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹೃದಯದಲ್ಲಿ ಒಂದು ಅಜ್ಞಾತ ಭಾರದಂತಿರುವ ಚಿಂತೆ ನಿಮ್ಮನ್ನು ಕಾಡುತ್ತಿದೆ. ಅದು ಯಾರಿಗೂ ಹೇಳಲಾಗದಷ್ಟು ಭಾರವಾಗಿರುತ್ತದೆ. ಇದು ನನಗೆ ಮಾತ್ರ ಏಕೆ ಆಗುತ್ತಿದೆ ಸ್ವಾಮಿ? ನಾನು ಯಾರಿಗೆ ಏನು ದ್ರೋಹ ಮಾಡಿದ್ದೇನೆ? ನನ್ನ ಪ್ರಾಮಾಣಿಕತೆಗೆ ನನಗೆ ಸಿಕ್ಕ ಉಡುಗೊರೆ ಇದೇನಾ ಎಂದು ಹಲವು ರಾತ್ರಿಗಳು ಏಕಾಂಗಿಯಾಗಿ ಕಣ್ಣೀರಿಟ್ಟಿದ್ದೀರಿ. ಆದರೆ ನೆನಪಿಡಿ ಮಗ, ಗ್ರಹಗಳ ಸ್ಥಿತಿ ಸದಾ ಒಂದೇ ಇರುವುದಿಲ್ಲ. ದೇವರು ಈಗ ಖಂಡಿತವಾಗಿಯೂ ನಿಮಗಾಗಿ ಒಳ್ಳೆಯದನ್ನು ಮಾಡಲು ನಿರ್ಧರಿಸಿದ್ದಾನೆ. ಶನಿದೇವನ ಕೃಪೆಯು ನಿಮ್ಮ ಮೇಲೆ ಅದ್ಭುತವಾದ ಸಂಚಾರವಾಗಿ ಬದಲಾಗಲಿದೆ. ನಿಮ್ಮ ಹಳೆಯ ಕರ್ಮಗಳ ಫಲಿತಾಂಶಗಳು ಈಗ ಪೂರ್ಣವಾಗಿ ಈಡೇರುವ ಸಮಯ ಬಂದಿದೆ. ನಿಮ್ಮ ಕಷ್ಟಗಳ ಕೋಟೆಯು ಈಗ ಅಂತ್ಯಗೊಳ್ಳಲಿದೆ. ನಿಮ್ಮ ಕಣ್ಣೀರಿನ ದಂಡೆ ಮುಚ್ಚಿದಂತೆಯೇ ನಿಮ್ಮ ಅಳುವುದು ಮತ್ತು ಸಂಕಟಗಳು ಈಗ ಸಾಕು. ನೀವು ಸುರಿಸಿದ ಪ್ರತಿ ಹನಿ ಕಣ್ಣೀರಿಗೆ ದೇವರು ಈಗ 100 ಪಟ್ಟು ಸುಖವನ್ನು ನೀಡಲು ಸಿದ್ಧನಾಗಿದ್ದಾನೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಈ 4 ದಿನಗಳು ನಿಮ್ಮ ಜೀವನದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಕಾಲ ಎಂದು ಹೇಳಬಹುದು. ಅಷ್ಟಲಕ್ಷ್ಮಿಯರಲ್ಲಿ ಪ್ರಮುಖರಾದ ಧನಲಕ್ಷ್ಮಿ ಮತ್ತು ಧೈರ್ಯಲಕ್ಷ್ಮಿಯ ರೂಪದಲ್ಲಿ, ಸಾಕ್ಷಾತ್ ಜಗನ್ಮಾತೆಯ ಆಶೀರ್ವಾದದೊಂದಿಗೆ ಒಬ್ಬ ಮಹಿಳೆಯ ರೂಪದಲ್ಲಿ ನಿಮ್ಮ ಅದೃಷ್ಟವು ಮನೆ ಬಾಗಿಲನ್ನು ತಟ್ಟಲಿದೆ. ಆ ಮಹಿಳೆ ಯಾರು? ಅವಳು ಎಲ್ಲಿಂದ ಬರುತ್ತಾಳೆ? ಆ ಮಹಿಳೆ ನಿಮ್ಮ ಕುಟುಂಬದ ಸದಸ್ಯಳಿರಬಹುದು, ನಿಮ್ಮ ಕಚೇರಿಯಲ್ಲಿ ಜೊತೆಗಿರುವ ಸಹೋದ್ಯೋಗಿ ಇರಬಹುದು, ದೀರ್ಘಕಾಲದಿಂದ ಪರಿಚಯವಿರುವ ನಿಮ್ಮ ಸಂಬಂಧಿಕರ ವ್ಯಕ್ತಿ ಇರಬಹುದು, ಅಥವಾ ರಸ್ತೆಯಲ್ಲಿ ಹಠಾತ್ತನೆ ಭೇಟಿಯಾಗುವ ಅಪರಿಚಿತ ಮಹಿಳೆಯೂ ಆಗಿರಬಹುದು. ದೇವಸ್ಥಾನಕ್ಕೆ ಹೋದಾಗ ಕಾಣುವ ವೃದ್ಧೆ, ಅಥವಾ ಸಾಮಾಜಿಕ ಜಾಲತಾಣದ ಮೂಲಕ ನಿಮ್ಮ ಫೋನ್ನಲ್ಲಿ ಪರಿಚಯವಾಗುವ ಮಹಿಳೆ, ಹೀಗೆ ಯಾರಾದರೂ ಇರಬಹುದು. ಅವಳನ್ನು ನೀವು ಗುರುತಿಸುವುದು ಹೇಗೆಂದರೆ, ಅವಳು ನಿಮ್ಮ ಜೀವನದಲ್ಲಿ ಬಂದಾಗ ಅಥವಾ ನಿಮ್ಮೊಂದಿಗೆ ಮಾತನಾಡಿದಾಗ ನಿಮ್ಮ ಮನಸ್ಸಿನಲ್ಲಿ ಒಂದು ವಿವರಿಸಲಾಗದ ಶಾಂತಿಯು ಮೂಡುತ್ತದೆ. ಹಲವು ದಿನಗಳಿಂದ ನಿಮ್ಮ ತಲೆಯಲ್ಲಿ ಓಡುತ್ತಿದ್ದ ಗೊಂದಲಗಳು ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತವೆ ಮತ್ತು ನೀವು ಒಂದು ಹೊಸ ಮಾರ್ಗವನ್ನು ಕಾಣುತ್ತೀರಿ. ಅವಳು ನೇರವಾಗಿ ಬಂದು ನಿಮಗೆ ಏನನ್ನಾದರೂ ಹೇಳುತ್ತಾಳೆ. ಅದು ಒಂದು ಅಮೂಲ್ಯ ಸಲಹೆಯಾಗಿರಬಹುದು, ಅಥವಾ ನಿಮಗೆ ಹಾದಿ ತೋರಿಸುತ್ತಿರಬಹುದು, ಇಲ್ಲವೇ ಆರ್ಥಿಕ ಸಹಾಯದ ರೂಪದಲ್ಲಿ ಇರಬಹುದು. ಅವಳು ಹೇಳುವ ಆ ಒಂದು ಪುಟ್ಟ ಮಾತು ಕತ್ತಲೆಯ ಕೋಣೆಯಲ್ಲಿ ಬೆಳಗಿದ ದೀಪದಂತೆ ನಿಮ್ಮ ಮೆದುಳಿನಲ್ಲಿ ಒಂದು ಹೊಸ ಚೈತನ್ಯ ನೀಡುತ್ತದೆ, ಮತ್ತು ಅದು ನಿಮ್ಮ ಸಂಪೂರ್ಣ ಆಲೋಚನಾ ವಿಧಾನವನ್ನೇ ಬದಲಿಸುತ್ತದೆ. ಅವಳ ಮೂಲಕ ನಿಮಗೆ ದೊರೆಯುವ ಆ ದೊಡ್ಡ ಅವಕಾಶವು ನಿಮ್ಮ ವೃತ್ತಿಜೀವನದಲ್ಲಿ ಒಂದು ಬೃಹತ್ ಜಿಗಿತವಾಗಿರಬಹುದು, ಅಥವಾ ವ್ಯಾಪಾರದಲ್ಲಿ ಒಂದು ದೊಡ್ಡ ಒಪ್ಪಂದವಾಗಿರಬಹುದು, ಉದ್ಯೋಗದ ಕೊಡುಗೆಯೂ ಆಗಿರಬಹುದು, ಅಥವಾ ಹಲವು ವರ್ಷಗಳಿಂದ ಬಾರದೆ ಉಳಿದಿದ್ದ ನಿಮ್ಮ ಹಣವೂ ಆಗಿರಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಅವಳು ನಿಮ್ಮ ಜೀವನವನ್ನು ದೊಡ್ಡ ಮಟ್ಟದಲ್ಲಿ ತಿರುಗಿಸುತ್ತಾಳೆ. ಆದರೆ ನೀವು ಇಲ್ಲಿ ತುಂಬಾ ಜಾಗರೂಕರಾಗಿರಬೇಕು. ದಯವಿಟ್ಟು ಈ ಮಾತುಗಳನ್ನು ಹಗುರವಾಗಿ ಪರಿಗಣಿಸಬೇಡಿ. ನೀವು ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಜೀವನವನ್ನೇ ತಲೆಕೆಳಗಾಗಿ ಮಾಡಬಹುದು. ಆ ಮಹಿಳೆ ನಿಮಗೆ ಒಂದು ವಿಶೇಷ ಅವಕಾಶ ಅಥವಾ ರಹಸ್ಯವನ್ನು ಹೇಳುವಳು. ಅದು ನಿಮ್ಮ ಭವಿಷ್ಯವನ್ನು ಬಂಗಾರವಾಗಿ ಪರಿವರ್ತಿಸುವ ಗುಟ್ಟಾಗಿರಬಹುದು. ಆ ರಹಸ್ಯ ಅಥವಾ ಆ ಶುಭ ಸುದ್ದಿ ನಿಮಗೆ ತಿಳಿದ ತಕ್ಷಣ ನೀವು ಒಂದು ಅಜ್ಞಾತ ಸಂತೋಷವನ್ನು ಅನುಭವಿಸುವಿರಿ. ನನ್ನ ಕಷ್ಟಗಳು ಈಗ ಮುಗಿದವು ಎಂದು ನಿಮ್ಮ ಮನಸ್ಸು ಹರ್ಷದಿಂದ ತುಂಬುತ್ತದೆ. ಆದರೆ ಸಂತೋಷ ಬಂದಾಗ ಅದನ್ನು 10 ಜನರಿಗೆ ಹಂಚಿಕೊಳ್ಳುವುದು ಮಾನವ ಸಹಜ ಸ್ವಭಾವ. ಆದರೆ ಆ ತಪ್ಪನ್ನು ಎಂದಿಗೂ ಮಾಡಬೇಡಿ. ಆ ಮಹಿಳೆ ನಿಮಗೆ ಹೇಳಿದ ರಹಸ್ಯವನ್ನು ಅಥವಾ ಆ ಅವಕಾಶವನ್ನು, ಅದು ಪೂರ್ಣವಾಗಿ ನಿಮ್ಮ ಕೈಗೆ ಬಂದು ಕೆಲಸವು 100% ಮುಗಿಯುವವರೆಗೆ ಯಾರಿಗೂ ಬಾಯಿ ಬಿಡಬೇಡಿ. ಅದು ನಿಮ್ಮ ಪ್ರಾಣಕ್ಕೆ ಸಂಚಕಾರ ತರುವಂತಿದ್ದರೂ ಸಹ ಮೌನವಾಗಿರಿ. ನಾನು ಇದನ್ನು ನಿಖರವಾಗಿ ಏಕೆ ಹೀಗೆ ಹೇಳುತ್ತಿದ್ದೇನೆ? ಅದು ನಿಮ್ಮನ್ನು ಹೆದರಿಸಲು ಅಲ್ಲ. ಇಲ್ಲಿಯವರೆಗೆ ನಿಮ್ಮ ಮೇಲೆ ಬಹಳಷ್ಟು ಮಾನವ ಕಣ್ಣುಗಳು, ಅಸೂಯೆಯ ದೃಷ್ಟಿಗಳು ಬಿದ್ದಿವೆ. ನೀವು ಉತ್ತಮವಾಗುತ್ತಿದ್ದೀರಿ, ನಿಮಗೆ ಹಣ ಬರುತ್ತಿದೆ ಮತ್ತು ನಿಮ್ಮ ಕಷ್ಟಗಳು ಕೊನೆಗೊಳ್ಳುತ್ತಿವೆ ಎಂದು ಬೇರೆಯವರಿಗೆ ತಿಳಿದರೆ ನಿಮ್ಮ ಸುತ್ತಮುತ್ತಲಿರುವವರ ಹೊಟ್ಟೆ ಕಿಚ್ಚಿನಿಂದ ಉರಿಯುತ್ತದೆ. ಅವರು ಹೊರಗೆ ನಕ್ಕರೂ ಒಳಗೆ ಕೊರಗುತ್ತಾರೆ. ಈ ವ್ಯಕ್ತಿ ಇಷ್ಟು ಬೇಗ ಮೇಲೆ ಬರುತ್ತಾನಲ್ಲ ಎಂದು ಅವರು ಅಂದುಕೊಳ್ಳುತ್ತಾರೆ. ಅವರ ಆ ನಕಾರಾತ್ಮಕ ಶಕ್ತಿಯು ನಿಮ್ಮ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಬಹುದು. ಜ್ಯೋತಿಷ್ಯದಲ್ಲಿ ಒಂದು ಮಾತಿದೆ, ರಹಸ್ಯವಾಗಿಟ್ಟ ಕೆಲಸಗಳು ಆಶ್ಚರ್ಯಕರವಾಗಿ ಯಶಸ್ವಿಯಾಗುತ್ತವೆ. ಈ ವಿಷಯವನ್ನು ನಿಮ್ಮ ಸಂಗಾತಿ ಅಥವಾ ಸ್ನೇಹಿತರಿಗೂ ಹೇಳಬೇಡಿ. ಒಂದು ಬೀಜವು ನೆಲದಡಿಯ ಕತ್ತಲೆಯಲ್ಲಿ ಅಡಗಿದ್ದಾಗ ಮಾತ್ರ ಮೊಳಕೆಯೊಡೆದು ಗಿಡವಾಗುತ್ತದೆ. ನೀವು ಅದನ್ನು ಹೊರತೆಗೆದು ಎಲ್ಲರಿಗೂ ತೋರಿಸಿದರೆ ಅದು ಒಣಗಿ ಹೋಗುತ್ತದೆ. ನಿಮ್ಮ ಅದೃಷ್ಟವೂ ಹಾಗೆಯೇ. ದಯವಿಟ್ಟು ಈ ಒಂದು ನಿಯಮವನ್ನು ಪಾಲಿಸಿ. ಈಗ ಈ 4 ದಿನಗಳಲ್ಲಿ ನಿಮ್ಮ ದೈನಂದಿನ ಜೀವನ ಹೇಗಿರುತ್ತದೆ?
ಮತ್ತು ನೀವು ಕಾಣುವ ಚಿಹ್ನೆಗಳು ಯಾವುವು ಎಂಬುದನ್ನು ಕಂಡುಹಿಡಿಯೋಣ. ನಿಮ್ಮ ಜೀವನದ ಈ ಬದಲಾವಣೆಗಳನ್ನು ಮೊದಲೇ ಗುರುತಿಸಿ ಸಿದ್ಧರಾಗಿ. ಮೊದಲನೆಯ ದಿನ ನಿಮ್ಮ ಮನಸ್ಸಿನಲ್ಲಿ ಒಂದು ಅಜ್ಞಾತ ಸುಖದ ಅಲೆ ಪ್ರಾರಂಭವಾಗುತ್ತದೆ. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಅತ್ಯಂತ ಸಕಾರಾತ್ಮಕವಾಗಿ ಇರುತ್ತೀರಿ. ಒತ್ತಡಗಳು ತಾನಾಗಿಯೇ ಕಡಿಮೆಯಾಗುತ್ತವೆ. ಎರಡನೆಯ ದಿನ ಹಳೆಯ ಸಾಲಗಳನ್ನು ತೀರಿಸಲು ಬೇಕಾದ ಆರ್ಥಿಕ ಮೂಲಗಳು ಹೆಚ್ಚಾಗುತ್ತವೆ. ಪ್ರಮುಖ ವ್ಯಕ್ತಿಯೊಬ್ಬರಿಂದ ಕರೆ ಅಥವಾ ಸಂದೇಶ ಬರುವ ಸಾಧ್ಯತೆಯಿದೆ. ಇದು ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಮೊದಲ ಹೆಜ್ಜೆಯಾಗಿರುತ್ತದೆ. ತದನಂತರ ಕನಸಿನ ಮೂಲಕ ದೇವದರ್ಶನವಾಗಿ ನಿಮಗೆ ಶುಭ ಸೂಚನೆಗಳು ಸಿಗುತ್ತವೆ. ಕನಸಿನಲ್ಲಿ ಹರಿಯುವ ನೀರು ಅಥವಾ ದುರ್ಗಾದೇವಿಯನ್ನು ಕಂಡರೆ ದೇವರು ನಿಮ್ಮ ಜೊತೆಗಿದ್ದಾನೆ ಎಂದರ್ಥ. ಆ ಮಹಿಳೆಯ ಪ್ರವೇಶವು ನಿಮ್ಮ ಬದುಕಿನಲ್ಲಿ ಬದಲಾವಣೆ ತರಲಿದೆ. ಅವಳು ನಿಮ್ಮ ಸಮಸ್ಯೆಗೆ ಅದ್ಭುತವಾದ ಪರಿಹಾರವನ್ನು ತೋರಿಸುತ್ತಾಳೆ. ಅದು ಉದ್ಯೋಗ, ಹೂಡಿಕೆ ಅಥವಾ ವೈಯಕ್ತಿಕ ಗೊಂದಲಗಳಿಗೆ ದಿವ್ಯೌಷಧದಂತೆ ಇರುತ್ತದೆ. ಅದರ ನಂತರದ ದಿನಗಳಲ್ಲಿ ನಿಮ್ಮ ಅದೃಷ್ಟವು ಪೂರ್ಣವಾಗಿ ಅರಳುತ್ತದೆ. ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅವು ನಿಮ್ಮ ಪರವಾಗಿ ಬರುತ್ತವೆ. ನಿರುದ್ಯೋಗಿಗಳಿಗೆ ಕೆಲಸದ ಕರೆಪತ್ರ ದೊರೆಯುತ್ತದೆ. ವಾಣಿಜ್ಯೋದ್ಯಮಿಗಳಿಗೆ ಅನಿರೀಕ್ಷಿತ ಲಾಭದ ದಾರಿ ಗೋಚರಿಸುತ್ತದೆ. ಇದೆಲ್ಲವೂ ನಿಮ್ಮ ಕರ್ಮದ ಸಕಾರಾತ್ಮಕ ಫಲಿತಾಂಶವಾಗಿದೆ. ಆದ್ದರಿಂದ ಈ 4 ದಿನಗಳಲ್ಲಿ ಯಾರೊಂದಿಗೂ ಜಗಳವಾಡಬೇಡಿ, ಶಾಂತವಾಗಿರಿ. ನೀವು ಕೋಪಗೊಂಡರೆ ಇತರರನ್ನು ನೋಯಿಸುತ್ತೀರಿ ಎಂದು ನನಗೆ ತಿಳಿದಿದೆ. ಆದ್ದರಿಂದ ಆ ಕೋಪವನ್ನು ಹತೋಟಿಯಲ್ಲಿಡಿ. ಯಾರಾದರೂ ಕೆರಳಿಸಿದರೂ ಮೌನವಾಗಿ ನಗುತ್ತಾಯಿರಿ. ನೀವು ಬಡವರಿಗೆ ನೀಡಿದ ಆಹಾರ, ಅಸಹಾಯಕರಿಗೆ ತೋರಿದ ಪ್ರೀತಿ ಮತ್ತು ಯಾರಿಗೂ ತಿಳಿಯದಂತೆ ಮಾಡಿದ ದಾನವು ಇಂದು ದೇವರಿಂದ ಉಡುಗೊರೆಯಾಗಿ ನಿಮ್ಮನ್ನು ಹುಡುಕಿ ಬರುತ್ತಿದೆ. ಈ ದಿನಗಳಲ್ಲಿ ನೀವು ಮಾಡಬೇಕಾದ ಪರಿಹಾರವೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಭೂತಾಯಿಗೆ ನಮಸ್ಕರಿಸಿ ನಿಮ್ಮ ಕೈಗಳನ್ನು ನೋಡಿ ಧನ್ಯವಾದ ಸಲ್ಲಿಸಿ. ಪ್ರತಿದಿನ ಸಂಜೆ ಹಸುವಿನ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಮೂಕಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ. ಇದರಿಂದ ನಕಾರಾತ್ಮಕ ಶಕ್ತಿಯು ನಾಶವಾಗುತ್ತದೆ. ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆ ಕಂಡುಬರುತ್ತದೆ. ಆರ್ಥಿಕವಾಗಿ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲಿರುತ್ತದೆ. ಕುಟುಂಬದಲ್ಲಿನ ಕಿರಿಕಿರಿಗಳು ದೂರವಾಗಿ ಪ್ರೀತಿ ಹೆಚ್ಚುತ್ತದೆ. ನಿಮ್ಮ ಮೌಲ್ಯವು ಸಂಗಾತಿಗೆ ಮತ್ತು ಮನೆಯವರಿಗೆ ಅರ್ಥವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಶುಭಕಾಲ. ನಿಮ್ಮ ಏಳಿಗೆಯನ್ನು ಕಂಡು ನಿಮ್ಮ ಶತ್ರುಗಳು ತಲೆತಗ್ಗಿಸುತ್ತಾರೆ. ಆ ಮಹಿಳೆ ಯಾರೇ ಆಗಿರಲಿ, ತಾಯಿ, ಸಹೋದರಿ ಅಥವಾ ಪರಿಚಿತರು, ಅವರನ್ನು ಗೌರವದಿಂದ ಕಂಡು ಅವರ ಸಲಹೆಯನ್ನು ಸ್ವೀಕರಿಸಿ. ದುರ್ಗಾ ದೇವಸ್ಥಾನದಲ್ಲಿ ಬೆಲ್ಲದ ನೈವೇದ್ಯ ಅರ್ಪಿಸಿ ಬಡವರಿಗೆ ಹಂಚಿ. ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿ ದೀಪ ಹಚ್ಚಿ. ನಿಮ್ಮ ಜೀವನದ ಸುವರ್ಣಪಥವು ಸುಗಮವಾಗಲಿ ಎಂದು ನಾನು ಆಶಿಸುತ್ತೇನೆ. ಧನ್ಯವಾದಗಳು.